ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಿನಿ ಇನ್ಫೋ. ಕಿಷ್ಕಿಂಧ ಖಂಡನಂ 2024ರಲ್ಲಿ ತೆರೆ ಕಂಡ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಡ್ರಾಮಾ ಫಿಲಂ. ಇವಾಗ ತಾನೇ ಸಿನಿಮಾನ ನೋಡಿದೆ. ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ನಮ್ಮ ಕನ್ನಡದಲ್ಲಿ ಮತ್ತು ಮಲಯಾಳಂ, ತೆಲುಗು, ತಮಿಳು ಮತ್ತು ಹಿಂದಿಯಲ್ಲಿ ಅವೈಲೇಬಲ್ ಇದೆ. ಮೂವಿಯ ಮೊದಲ ದಿನ ಕಲೆಕ್ಷನ್ ಬರೀ 45 ಲಕ್ಷ. ಬಟ್ ಮೂವಿಗೆ ಸಿಕ್ಕಂಥ ಪಾಸಿಟಿವ್ ರೆಸ್ಪಾನ್ಸಿಂದ ಮೂವಿ 75 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ನೀವೇ ಊಹಿಸಿ ಮೂವಿ ಯಾವ ಲೆಕ್ಕದಲ್ಲಿದೆ ಅಂತ. ಸೊ ಮಿಸ್ ಮಾಡದೆ ನೋಡಿ, ಒಂದು ಒಳ್ಳೆ ಮೂವಿ. ಇನ್ನು ಮೂವಿಯ ಆನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಎಕ್ಸ್ ಮಿಲಿಟರಿ ಆಫೀಸರ್ನ ಗನ್ ಮಿಸ್ ಆಗಿದೆ ಮತ್ತು ಅವರ ಮನೆಯಲ್ಲೇ ಒಂದು ಕೊಲೆ ಆಗಿದೆ. ಯಾರು ಗನ್ ಕದ್ರು, ಯಾರು ಕೊಲೆ ಆಯಿತು, ಯಾರು ಮಾಡಿದ್ರು ಅಂತ ನಿಮ್ಮ ಸಾಕಷ್ಟು ಪ್ರಶ್ನೆಗೆ ಉತ್ತರ ಈ ಸಿನಿಮಾ. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಸಿನಿಮಾ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಈ ಮೂವಿ. ಸ್ಟಾರ್ಟಿಂಗ್ನಲ್ಲಿ ತುಂಬ ಅಂದರೆ ತುಂಬಾ ಫ್ಲಾಟ್ ಫೀಲ್ ಆಗುತ್ತೆ. ಬಟ್ ಅಲ್ಲಿ ಕತೆ ಬಿಲ್ಡ್ ಆಗ್ತಾ ಇರುತ್ತೆ. ಅದು ನಮಗೆ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ಹಾಗೆ ಸೆಕೆಂಡ್ ಹಾಫಿಂದ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಯಾರೂ ಸಹ ಊಹಿಸದೇ ಇರುವಂಥ ಟ್ವಿಸ್ಟು, ಟರ್ನ್ಸು ಮತ್ತು ಸೀಟ್ ಆಫ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸನ್ನಿವೇಶಗಳು ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದಲ್ಲಿ ಬರ್ತವೆ. ಮೂವಿಲಿ ನನಗೇನು ಇಷ್ಟ ಆಯ್ತಂದರೆ ಅದು ಮೂವಿಯ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಮೂವಿ ಗೆದ್ದಿದ್ದೆ ಸ್ಕ್ರೀನ್ ಪ್ಲೇ ಅಂತ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಮೂವಿ ನೋಡಿ ನಿಮಗೂ ಸಹ ಅರ್ಥ ಆಗುತ್ತೆ. ಹಾಗೆ ಈ ಮೂವಿಯ ಸ್ಕ್ರೀನ್ ಪ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿತ್ತು ಮೂವಿ ರಿಲೀಸ್ ಆದಾಗ. ಅದ್ಯಾಕಂತ ನಾನಂತೂ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೆ. ಸೊ ಫೈನಲಿ ಮೂವಿ ನೋಡಿದ್ಮೇಲೆ ನಂಗೆ ಅರ್ಥ ಆಯಿತು. ಹಾಗೆ ಮೂವಿಲಿರುವಂತಹ ಎಲ್ಲ ಆ್ಯಕ್ಟರ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಮೂವಿ ನೋಡ್ತಾ ಇದ್ರೆ ನಿಮ್ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಎಷ್ಟು ಸಿಂಪಲ್ ಆಗಿದೆ ಅಂತ. ಬಟ್ ಮುಂದೆ ಒಂದು ದೊಡ್ಡ ಗಂಡಾಂತರ ಅಥವಾ ಒಂದು ದೊಡ್ಡ ಟ್ವಿಸ್ಟ್ ಕಾದಿರುತ್ತೆ. ಮೂವಿ ನೋಡಿ ಗೊತ್ತಾಗುತ್ತೆ. ಹಾಗೆ ಸಿಂಪಲ್ ಆಗಿರುವಂತಹ ಲೊಕೇಶನ್ ಬೇಸ್ಡ್ ಮೂವಿ ಇದು. ಬಟ್ ನಿಮಗೆ ಎಂಡಲ್ಲಿ ಒಂದು ಒಳ್ಳೆ ಮೂವಿ ನೋಡಿದೆ ಅಂತ ನಿಮಗೆ ತೃಪ್ತಿನ ಮೂವಿ ಕೊಡುತ್ತೆ. ನಿಮ್ಗೇನಾದರೂ ನಮ್ಮ ಕನ್ನಡದಲ್ಲಿ ಬಂದಂತಹ ಶಾಕಾಹಾರಿ ಮೂವಿ ಇಷ್ಟ ಆಗಿದ್ರೆ 100% ಈ ಮೂವಿನೂ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ನೋಡಿ. ಒಂದು ಒಳ್ಳೆ ಚಿತ್ರ. ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ನಮ್ಮ ಕನ್ನಡದಲ್ಲೂ ಸಹ ಅವೈಲೇಬಲ್ ಇದೆ. ಇನ್ನು ಇದೇ ಥರ ನಮ್ಮ ಕನ್ನಡ ಡಬ್ಡ್ ಮೂವೀಸ್ಗಳ ರಿವ್ಯೂಸ್ ಏನಾದರೂ ಬೇಕಿದ್ರೆ ನಮ್ಮ ಸಿನಿ ಇನ್ಫೋನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.